ಅಮ್ಮಯ ಕಣ್ಣ ಮುಂದೆ ಸೀರೆಯ ನೆಳೆದು ಬಂಧಿಸಿರುವ ಮುಡಿಯ ಸುಲಿದುದ ಕಂಗಳಿಂದ ನೋಡಿದಿರ್ ಅರ್ತಿಯ. ಮುಂದೆ ಒಂದು ನೀಲಾಂಬರಿ ಏಕವನ್ನು ನೋಡುವ, ಆಯ್ತಾ? ಕೋಮಲಾಂಗಿ ಕೇಳ ಎಲ್ಲರೂ ಹೇಳಿದ ಆಗಿದೆ ಅಲ್ಲ? ಆಗಿದೆ ಗುರುಗಳೇ. ಸಂಜೀವಾಚಾರ್ಯ ಓದಿ. ದೇವನಿ ದಯದೊಳು ನಮ್ಮ, ದೇವನಿ ದಯದೊಳು ನಮ್ಮ ರಕ್ಷಿಪೆದೆಂದು, ದೇವನಿ ದಯದೊಳು ನಮ್ಮ ರಕ್ಷಿಪೆ ಎಂದು ನಾವು ನಂಬಿಯು ನಿಮ್ಮ. ಆ ವಿಪಿನದೋಳ್ ಪಿತನು ಮಡಿಯುಲಿತ್ತ ದೇವ ನೀಯ ಭಯವನು. ಮಡೆಯಲಿತ್ತೆ ಮಡಿಯಲಿತ್ತೆ ದೇವ ನೀಯ ಭಯವನು. ನೀ ನಭಯವನು, ನೀ ಅಭಯವ ನೀ ಅಭಯ. ಓಕೆ. ವಿಠಲ್ ದಾಸ್ ಭಟ್ ಯಾರು? ಫಸ್ಟ್ ಟೈಮ್ ಬರೆದವರು. ವಿಠಲ್ ದಾಸ್ ಭಟ್ ಓದ್ತೀರಾ? ಹೆಬ್ಬಾರ್ ಓದ್ತೀರಾ? ಹೆಬ್ಬಾರು ಮಂಜುಳಾ ಹೆಬ್ಬಾರ್. ಓಕೆ. ಯಾರು ಓದ್ತೀರಿ? ವಿಠಲ್ ದಾಸ್ ಭಟ್, ಹೆಬ್ಬಾರ್. ಓಕೆ. ಸುಮಾ ಅವರು ಓದಿ. ಇದು ಯಾವ ತರ ಹೇಳ್ಬೇಕು ಹೇಳಿ? ಅದ ಓದಿ ಈಗ, ಆಮೇಲೆ ಓದ ಸರ್. ದೇವಾನಿ ದಯದೊಳು ನಮ್ಮ ರಕ್ಷಿಪೆ ಎಂದು ನಾವು ನಂಬಿಹೆವು ನಿಮ್ಮ. ಆ ವಿಪಿನದೊಳ್ ಪಿತನು ಮಡಿಯಲಿತ್ತೆ ದೇವ ನೀ ಅಭಯವನು. ಸ್ವಲ್ಪ ಏಕತಾಳಕ್ಕೆ ಮಿಸ್ ಆಗ್ತಾ ಇದೆ ಕೆಲವು ಅಕ್ಷರ. ದಯದೊಳು ನಮ್ಮ ರಕ್ಷಿಪೆ ಎಂದು ನಾವು ನಂಬಿಹೆವು ನಿಮ್ಮ. ಆವಿಪಿನದೊಳ್ಪಿತನು ಮಡಿಯಲಿತ್ತೆ ದೇವನಿ ಅಭಯವನು. ದೇವನಿ ದಯದೊಳು ನಮ್ಮ ರಕ್ಷಿಪೆ ಎಂದು ನಾವು ನಂಬಿಹೆವು ನಿಮ್ಮ. ದೇವನಿ ದಯದೊಳು ನಮ್ಮ ರಕ್ಷಿಪೆ ಎಂದು ನಾವು ನಂಬಿಹೆವು ನಿಮ್ಮ. ರಕ್ಷಿಪೆ ಎಂದು ನಾವು ನಂಬಿಹೆವು ನಿಮ್ಮ. ಆವಿಪಿನದೊಳು ಪಿತನು ಮಡಿಯಲಿತ್ತೆ ದೇವನಿ ಅಭಯವನು. ಶ್ರುತಿ ಹಾಕೊಂಡಿಲ್ವಾ? ಸುಮಾರು ಶ್ರುತಿ ಹಾಕೊಂಡಿಲ್ವಾ?
ಸುದ್ದಿ ಹಾಕೊಂಡಿದೀನಿ, ತಾಳಕ್ ಸರಿಯಾಗಿ ಸಿಗ್ತಾ ಇಲ್ಲ ನನಗೆ. ಅನಂತ್ ಅವ್ರ ಹಾಡಿ. ಹ್ಮ್. ದೇವಾನಿದಯದೊಳು ನಮ್ಮ ದೇವಾನಿ ದಯದೋಳು ನಮ್ಮ ರಕ್ಷಿಪೆ ಎಂದು ಹೇಳುವಾಗ ಎರಡು ತಾಳ. ದೇವಾನಿದಯದೋಳು ನಮ್ಮ ರಕ್ಷಿಪೆ ಎಂದು ನಾವು ನಂಬಿಹೆವು ನಿಮ್ಮ ಆವಿಪಿನದೊಳ್ಪಿತನು ಮಡಿಯಲಿಟ್ಟೆ ದೇವನಿಯ ಭಯವನು. ಯಾವ ರಾಗ ಆಯ್ತಾ ಗೊತ್ತಿಲ್ಲ, Okay. ಯಾವ್ದು ಯಾವ ರಾಗದಲ್ಲಿ ಹೇಳಿದ್ನೋ ಗೊತ್ತಾಗ್ಲಿಲ್ಲ, ಒಟ್ಟು ಹೇಳಿದ್ದು. ನಾನು ಹೇಳಿದ್ದು ಆವಿಪಿನದೊಳ್ಪಿತನು ಮಡಿಯಲಿತ್ತೆ ದೇವನಿ ಅಭಯವನು. ಓಕೆ, ಮಂಜುನಾಥ್ ಅವರು ನೆಕ್ಸ್ಟ್ ಪದ್ಯ ಓದಿದ್ರು ಅಡ್ಡಿಲ್ಲ. ಮಂಜುನಾಥ್ ಅವರು, ನಳಿನಿಯವರು. ಬಂಧು ಬಾಂಧವರೆಲ್ಲರೂ ವೈರಿಗಳು ಮುಕುಂದನಿ ದಯವ ತೋರು, ಧಾರಿಣಿ ಧನ ಸೈನ್ಯವು ಕುರುಪತಿಯೊಳು ಸೇರಿ ತಿನ್ನೆಂತು ಕಾಂಬೇವು. ಮಂಜುನಾಥ್ ಅವರು, ಬಂಧು ಬಾಂಧವರೆಲ್ಲರೂ ವೈರಿಗಳು ಮುಕುಂದನಿ ದಯವ ತೋರು, ಧಾರಿಣಿ ಧನ ಸೈನ್ಯವು ಕುರುಪತಿಯೊಳು ಸೇರಿ ತಿನ್ನೆಂತು ಕಾಂಬೆವು. ಸರಿ, ಹೇಳಿ ರಾಗಕ್ಕಾದ್ರೆ ಹೇಳಿ. ಬಂಧು ಬಾಂಧವರೆಲ್ಲರೂ ವೈರಿಗಳು ಮುಕುಂದನಿ ದಯವ ತೋರು. ಬಂಧು ಬಾಂಧವರೆಲ್ಲರೂ ವೈರಿಗಳು, ಗುರುಗಳೇ ತಾಳದ ವೈರಿಗಳು ಮುಕುಂದನಿ ದಯವ ತೋರು. ಎರಡು ವೈ ಮತ್ತೆ ಮುಕುಂದ ಎರಡು ಹಿಂದಿನ ಇದ್ರಲ್ಲೇ ಬರ್ಬೇಕಲ್ವಾ ಗುರುಗಳೇ? ವೈರಿಗಳು ಓಕೆ, ಆ ಗೀಟಿನ ಮಧ್ಯೆ. ಬಂಧು ಬಾಂಧವರೆಲ್ಲರೂ ವೈರಿಗಳು ಮುಕುಂದನಿ ದಯವ ತೋರು, ವೈರಿಗಳು ಮುಕುಂದನಿ ದಯವ ತೋರು, ಧಾರಿಣಿ ಧನ ಸೈನ್ಯವೋ ಕುರುಪತಿಯೋಳು ಸೇರಿ ತಿನ್ನೆಂತು ಕಾಂಬೆವು. ಸತೀಶ್ ಶೆಟ್ರು, ಬಂಧು ಬಾಂಧವರೆಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಸತೀಶ್ ಶೆಟ್ರು, ಬಂಧು ಬಾಂಧವರೆಲ್ಲರೂ ವೈರಿಗಳು ಮುಕುಂದ ನೀ ದಯವ ತೋರು, ದಾರುಣಿದನ ಸೈನ್ಯವೋ ಕುರುಪತಿಯಲು ಸೇರಿ ತಿನ್ನೆನುತ ಕಾಂಬೆವು. ವಿಠಲ್ ದಾಸ್ ಭಟ್,
ಸರಿ ಆಯ್ತಾ? Unmute ಗುರುಗಳೇ, ಮಾಡಿ. ಹಲೋ. ಯಾರು? ಸಂಜೀವಾಚಾರ್ಯ ಹೇಳಿ. ನಾ ಹೇಳ್ತೀನಿ ಗುರುಗಳೇ. ಬಂಧು ಬಾಂಧವರೆಲ್ಲರೂ ವೈರಿಗಳು ಮುಕುಂದ ನೀ ದಯವ ತೋರು, ವೈರಿಗಳು ಮುಕುಂದ ನೀ ದಯವ ತೋರು. ಜಂಪೆ ತಾಳದಲ್ಲಿ ಹೇಳ್ತಾ ಇದ್ದೀರಿ ಸಂಜೀವಾಚಾರ್ಯ, ಜಂಪೆ ತಾಳದಲ್ಲಿ ಇಲ್ಲ, ಆದಿ ಅಥವಾ ಏಕಕ್ಕೆ ಬರಬೇಕು. ಬಂಧು ಬಾಂಧವ ದೋಳು ಇದ್ದಾಗ ಬಂಧು ಒಂದು ಬಾಂಧವರಲ್ಲಿ ಹಾಗೆ ಬರ್ಬೇಕು. ಬಂಧು ಬಾಂಧವರೆಲ್ಲರೂ ವೈರಿಗಳು ಮುಕುಂದ ನೀ ದಯವ ತೋರು, ಧಾರಿಣಿ ಧನ ಸೈನ್ಯವು ಗುರುಪತಿಯಳು ಸೇರಿ ತಿನ್ನೆಂತು ಕಾಂಬೆವು. ಒಂದು ಬಾಂಧವರೆಲ್ಲರೂ ವೈರಿಗಳು. ಓಕೆ, ನೆಕ್ಸ್ಟ್. ಗುರುಗಳೇ, ನೀಲಾಂಬರಿ ಅಂತ ಅದು ಏನಾದ್ರು ಕಾರಣ ಇರುತ್ತೆ ಅಂದ್ರೆ ನೀಲಾಂಬರಿಯಲ್ಲಿ ಹಾಡೋ ಪದ್ಧತಿ ಇದೆಯಾ ಇದು? ಅಲ್ಲ, ನೀಲಾಂಬರಿ ಹಾಡ್ಲಿಕ್ಕೆ ಆಗ್ತದೆ, ದುಃಖಕ್ಕೆ ನೀಲಾಂಬರಿ. ಆದ್ರೆ ನಮ್ಮಲ್ಲಿ ನೀಲಾಂಬರಿ ಅನ್ನುವ ರಾಗ ಇದೆಯಲ್ಲ, ಅದು ತುಂಬಾ ಲುಪ್ತ ಆಗಿ ಹೋಯ್ತು ಕಾಲಾಂತರದಲ್ಲಿ. ಮೊದ್ಲಿತ್ತ ಏನೋ, ಅದನ್ನೀಗ ನೀಲಾಂಬರಿ ಏಕತಾಳ ಅಂತ ಅವರು ಉಲ್ಲೇಖಿಸಿದ್ದಾರೆ. ಅದು ನೀಲಾಂಬರಿ ಹಾಡುದು ಭಾರಿ ಕಡಿಮೆ, ಅದು ಆ ರಾಗ ಹೆಚ್ಚಿನ ಭಾಗವತಿಗೆ ಗೊತ್ತಿಲ್ಲ. ಹಾಗಾಗಿ ಅದು ರಚನೆಯ ಹೆಸರಾಗಿ ಉಳಿದಿದೆ ಅಷ್ಟೇ, ರಾಗದ ಹೆಸರಾಗಿ ಉಳಿದಿಲ್ಲ. ರಚನೆಯ ಅಥವಾ ಛಂದಸ್ಸಿನ ಹೆಸರು ಅಂತ ಹೇಳ್ಬೋದು ಅಷ್ಟೇ ಬಿಟ್ರೆ. ದೇವನಿದಯದೋಳು ನಮ್ಮ ರಕ್ಷಿಪೆಯೆಂದು ನಾವು ನಂಬಿಹೆವು ನಿಮ್ಮ ಪಿತನು ಮಡಿಯಲಿತ್ತೇ ಆ ವಿಪಿನದೋಳ್ ಪಿತನು ಮಡಿಯಲಿತ್ತೇ ದೇವನಿ ಅಭಯವನು, ದೇವನಿ ದಯದೊಳು ನಮ್ಮ. ನನಗೆ ಕರೆಕ್ಟ್ ಅದು ಅಷ್ಟು ಇದಿಲ್ಲ, ಪಾಠ ಇಲ್ಲ, ಅಭ್ಯಾಸ ಇಲ್ಲ, ಅಂದಾಜಿಗೆ ಹಾಡೋದು. ಹಾಡಿದ್ರೆ ಆಗ್ತದೆ, ನೀಲಾಂಬರಿ ರಾಗವನ್ನು ಹಾಡಿದರೆ ಈ ಭಾವಕ್ಕೆ ಆಗ್ತದೆ. ಗುರು ಭೀಷ್ಮ ಇದಿರು ನಿಂತು ಜಯಬಹುದೆಂತು ಧರೆಯ ಪಾಲಿಸಿದಂತಾಯ್ತು, ನಿರತಾರಣ್ಯದೋಳ್ ಇಹರೇ ನಪುಂಸಕರೆಂದು ಸರಿಯರು ನಗದಿಹರೇ. ಓಕೆ, ಬಂಧು ಬಾಂಧವರೆಲ್ಲ ಆಯ್ತು. ಗುರು ಭೀಷ್ಮರ್ ಇದಿರು, ಇನ್ನೊಬ್ರು ಯಾರಾದ್ರೂ ಓದಿ. ಯಾರಿದ್ದಾರೆ? ಸುಮಾರು ಓಕೆ, ಅನಂತ್ ಅವರೇ ಓದಿ, ಅವ್ರಿಗೆ ಹಾಕೋ, ಕೇಳ್ತಾ ಇಲ್ಲ. ಇದು ದುರದಳು ನಿಂತು ಕಾದರು. ಗುರು ಭೀಷ್ಮರ್, ಗುರು ಭೀಷ್ಮರ್ ಇದಿರು ನಿಂತು. ಅಷ್ಟತಾಳದಲ್ಲೂ ಹೇಳಲಿಕ್ಕಾಗ್ತದೆ. ಗುರು ಭೀಷ್ಮರಿದಿರು ನಿಂತು ಜಯಬಹುದೆಂತು ಧರೆಯ ಪಾಲಿಸಿದಂತಾಯ್ತು, ನಿರತಾರಣ್ಯದೋಳ್
ನಿರತಾರಣ್ಯದೊಳಿ ಹರೆ ನಪುಂಸ ನಿರತಾರಣ್ಯದೊಳಿ ಹರೆ ನಪುಂಸಕರೆಂದು ಇಲ್ಲ ಅಲ್ಲೊಂಚೂರು ಏನೋ ಒಂದು ಅಕ್ಷರ ಹೆಚ್ಚುಂಟು. ನಿರತಾರಣ್ಯದೊಳಿ ಹರೆ ನಪುಂಸಕರೆಂದು ಅಲ್ಲೊಂದು ಅಕ್ಷರ ಹೆಚ್ಚುಂಟು. ಹೇಳಿ ನೋಡ ಕಾಂಬೋದಿಯಲ್ಲಿ ಹೇಳಿ. ಗುರು ಭೀಷ್ಮರಿದಿರು ನಿಂತು ಜಯವಹುದೆಂತು ಧರೆಯ ಪಾಲಿಸಿದಂತಾಯ್ತು. ಭೀಷ್ಮರಿದಿರು ನಿಂತು ಜಯವಹುದೆಂತು ಧರೆಯ ಪಾಲಿಸಿದಂತಾಯ್ತು. ಜಯವಹುದೆಂತು ಧರೆಯ ಪಾಲಿಸಿದಂತಾಯ್ತು. ನಿರತಾರಣ್ಯದೊಳಿ ಹರೆ ನಪುಂಸಕರೆಂದು ಸರಿಯರು ನಗದಿಹರೆ. ನಿರತಾರಣ್ಯ ತಪ್ಪಾಯ್ತು. ಮಾಡ್ಬೇಕಾಗ್ತದೆ. ನಪುಂಸಕರೆಂದು ಮಾಡ್ಬೇಕಾಗ್ತದೆ, ಒಂದು ಅಕ್ಷರ ಹೆಚ್ಚಿದ್ದರಿಂದ. ನಿರತಾರಣ್ಯದೊಳಿ ಹರೆ ನಪುಂಸಕರೆಂದು. ಸರಿ, ಓದ್ತೀರಾ ಯಾರಾದರೂ? ಮಂಜುನಾಥ್ ಅವರು ಹೇಳ್ತೇನೆ ಗುರುಗಳೇ. ಗುರು ಭೀಷ್ಮರಿದಿರು ನಿಂತು ಜಯವಹುದೆಂತು ಧರೆಯ ಪಾಲಿಸಿದಂತಾಯ್ತು. ನಿರತಾರಣ್ಯದೊಳಿ ಹರೆ ನಪುಂಸಕರೆಂದು ಸರಿಯರು ನಗದಿಹರೆ. ಸರಿ, ನೆಕ್ಸ್ಟ್. ವಿಠ್ಠಲದಾಸ್ ಭಟ್ ಅವರು ಅನ್ಮ್ಯೂಟ್ ಮಾಡೋದಿಲ್ಲ. ಈಗ ಮಾಡಿದ್ರಾ? ಹಾಡೋದಾದ್ರೆ ಹಾಡ್ಬೋದು. ಗುರುಗಳೇ, ಇದನ್ನೇ ಅಷ್ಟತಾಳದಲ್ಲೂ ಹೇಳ್ಬೋದಲ್ವಾ? ಹೇಳ್ಬೋದು. ಅಲ್ಲೂ ಹಾಗೆ ನಪುಂಸಕರೆಂದು ಮಾಡಬೇಕಾಗ್ತದೆ. ದೊರದೋ ನಿರತಾರಣ್ಯದೊಳಿ ಹರೆ ನಪುಂಸಕರೆಂದು ಸರಿಯರು ನಗದ. ನಾನು ಹೊಸಬ, ಇವರಿಗೆ ಸೇರಿಲ್ಲ. ಸರ್ ಹೇಳಿ ಭಟ್ರೆ. ಹೊಸಬ ಅಂತ ಹೇಳಿದ್ರು ಅವರು. ಇಷ್ಟೊತ್ತರೆಗೆ ಬರ್ಲಿಲ್ಲ, ಮೊದಲನೇ ದಿನ ಬಂದು. ಹಾಡ್ಬೋದು. ತೊಂದ್ರೆ ಇಲ್ಲ, ಹಾಡ್ಬೋದಾ? ಹೇಳ್ಬೋದು. ಓದಿ. ಸ್ವರ ಕೇಳ್ತಾ ಇಲ್ಲ, ಆಗ್ತಾ ಇದೆ. ಇಲ್ಲ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅಲ್ಲ, ಕೇಳಿಸ್ತದ? ಹೌದಾ? ಕೇಳ್ತಾ ನೆಟ್ವರ್ಕ್ ಸಮಸ್ಯೆ. ಹೌದಾ? ನನ್ನ ಮಾತು ಕೇಳ್ತದೆ ಸರಿ? ಇಲ್ಲ, ಕೇಳುದಿಲ್ಲ. ಮಧ್ಯೆ ಕೇಳ್ತಾ ಉಂಟಷ್ಟೇ. ಸಿಗ್ನಲ್ ಚೂರ್ ಸಿಗ್ನಲ್ ಇದ್ದಲ್ಲಿ ಹೋಗಿ ನೋಡಿ ಒಂದ್ಸತಿ. ಓಕೆ, ಸಾಧ್ಯ ಆದ್ರೆ ಓದಿ. ಮತ್ತೆ ಯಾರು ಸಾನ್ನಿಧ್ಯ ಭಟ್ ಅಂತ ಬಂದ್ರಲ್ಲ? ಹಲೋ, ಓದಿ. ಈಗ ಕೇಳ್ತಾ ಸರಿ? ಹೇಳ್ತದೆ. ಸರಿ, ಗುರುಗಳಿಗೆ ನಮಸ್ಕಾರ. ನಾನು ಮೊದಲ ಬಾರಿಗೆ ಇದ್ ಮಾಡ್ತಾ ಇದ್ದೇನೆ. ಹಾಗೆ ಗುರು ಭೀಷ್ಮರಿದಿರು ನಿಂತು ಜಯವಹುದೆಂತು ಧರೆಯ ಪಾಲಿಸಿದಂತಾಯ್ತು. ನಿರತಾರಣ್ಯದೊಳಿ ಹರೆ ನಪುಂಸಕರೆಂದು ಸರಿಯರು ನಗದಿಹರೆ. ನೀವು ಯಾವ ಊರಿಂದ? ನಾನು ಈಗ ಮಂಗಳೂರಲ್ಲಿದ್ದೇನೆ, ಇಲ್ಲದಿದ್ರೆ ಬೆಂಗಳೂರಲ್ಲಿದ್ದೆ. ಹಾಗೆ ಬೆಂಗಳೂರಿನಲ್ಲಿ ಕ್ಲಾಸ್ ಪ್ರಾರಂಭ ಆಗುವ ದಿವಸ ನಮ್ಮ ಸತೀಶರು ಪರಿಚಯ ಹಿಂದಿನಿಂದ.
ಆದ್ರೆ ಚೆಂಡ ಹೇಳಿ ಅದಕ್ಕೂ ನನಗೆ ಸೇರ್ಲಿಕ್ಕೆ ಆಗ್ಲಿಲ್ಲ. ಈಗ ಜಸ್ಟ್ ಇವತ್ತು ಇಲ್ಲಿಯೂ ನೆಟ್ವರ್ಕ್ ಇಲ್ಲ. ಈ ಕೆನರಾ ಕಾಲೇಜ್ ಹತ್ರ ಸ್ವಲ್ಪ ಸಮಸ್ಯೆ. ಓಹೋ ಅಲ್ಲಿ ಜೈಲುಂಟು, ಹಾಗೆ ಜಾಮರ್ ಹಾಕಿದ್ದಾರೆ. ಒಂದು ಇಂಟರ್ನೆಟ್ ಎಲ್ಲ ಸರಿ ಕೇಳುದಿಲ್ಲ. ಹಾಗೆ ಹಾ ಹಾ ಹಾಗೆ ಮೊದಲ ಬಾರಿಗೆ ಭಾಗವಹಿಸಿದೆ. ಹಾಗೆ ತೊಂದ್ರೆ ಹಾ. ಓಕೆ ಧನ್ಯವಾದ. ಬನ್ನಿ, ಪ್ರತಿ ವಾರ ಇರ್ತದೆ, ಗುರುವಾರ ಬನ್ನಿ. ಪ್ರತಿ ಗುರುವಾರ 7ರಿಂದ 8. 7 ಗಂಟೆ. ಹೌದು. ಹಾ ಸರಿ ಗುರುಗಳೇ, ಸರಿ. ಸಾನ್ನಿಧ್ಯ ಭಟ್ ಅಂತಿದ್ದಾರಲ್ಲ, ಓಕೆ. ಸರಿ ಸಾಕು ಇವತ್ತು ಅಲ್ಲ. ಹಾ ಹೌದು 8 ಆಯ್ತು ಆಲ್ಮೋಸ್ಟ್. ಗುರುಗಳೇ ಒಂದ್ 2 ಪದ್ಯ ಇತ್ತು, ಒಂದು ಎಕ್ತಾಳದು ನಂದು. ಅದು ಅದು ಹಾಕ್ಬೋದಾ ಇಲ್ಲಿ? ಬೇಡ, ನೀವು ನಾನು ಕಳಿಸಿದ್ರಲ್ವಾ, ಹಾ ಗುರುಗಳೇ. ಅದನ್ನು ತೆಗಿತೆ ಅಂತ ಹೇಳಿರಿ. ಒಂದೇ ನಿಮಿಷ. ಇದು ರೆಕಾರ್ಡ್ ಸ್ಟಾಪ್ ಮಾಡ್ಬೇಕಾ ಅವರಿಗೆ? ಹೌದು ರೆಕಾರ್ಡ್ ಸ್ಟಾಪ್ ಮಾಡ್ತೀರಾ? ಹೌದು. ಎಲ್ಲಿ ಸ್ಟಾಪ್ ಮಾಡೋದು ಗೊತ್ತಿಲ್ಲ ನನ್ಗಿಲ್ಲ ಹಾ ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಪರ್ಮಿಷನ್. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಲಾ?